ಈ ಮ್ಯೂಸಿಕ್ ವಿಡಿಯೋನ ನಾವು ಫುಲ್ಲಾಗಿ ಐರ್ಲ್ಯಾಂಡ್ನಲ್ಲಿ ಶೂಟ್ ಮಾಡಿದ್ದೀವಿ, ಗ್ಯಾಲ್ವೇ, ಹೌತ್ ಅನ್ನೋ ಸಿಟಿಗಳಲ್ಲಿ. ಸೊ ಇದ್ರ ಸಿನಿಮ್ಯಾಟೋಗ್ರಫಿ ಮಾಡಿರೋರು ಟರ್ಲೋ ಕೆನಡಿ ಅಂತ, ಮತ್ತು ಡ್ರೋನ್ ಆಪ್ರೇಷನ್ ಮಾಡಿರೋರು ಪೀಟರ್ ನೇಗಿ ಅಂತ. ಸೊ ಐ ಆಮ್ ದ ಓನ್ಲಿ ಇಂಡಿಯನ್ ಇನ್ ದಿಸ್ ಟೀಮ್. ಮಿಕ್ದವ್ರು ಎಲ್ಲರೂ ಬ್ರಿಟನ್ ಮತ್ತು ಐರ್ಲ್ಯಾಂಡ್ ಅವರು. ಈಗ ನಾವು ಪ್ರಣಯ ಪಯಣ ಅನ್ನೋ ಒಂದು ಮ್ಯೂಸಿಕ್ ವಿಡಿಯೋ ಮಾಡಿದ್ದೀವಿ. ದಿಸ್ ಮ್ಯೂಸಿಕ್ ವಿಡಿಯೋ ಈಸ್ ಅಬೌಟ್ ಫೀಲಿಂಗ್ಸ್, ಲವ್, ಮೋರ್ ಓವರ್ ವಿತ್ ಎನಿ ಫಿಸಿಕಲ್ ಡಿಸಬಿಲಿಟಿ. ದೈಹಿಕ ನ್ಯೂನ್ಯತೆ ಏನೇ ಇದ್ರೂ ನಾವು ಜೀವನದಲ್ಲಿ ದೊಡ್ಡ ಕನಸನ್ನಿಟ್ಟು ಅದನ್ನು ಬೆನ್ನು ಹತ್ತಿ ಅಚೀವ್ ಮಾಡ್ಬೋದು ಅನ್ನೋದನ್ನು ಹೇಳಕ್ಕೆ ಹೊರಟಿದ್ದೀವಿ. ಹಾಗೆ ಕೆಲವು ಭಾವನೆಗಳು ಹೇಳದೇ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಅದ್ರದ್ದು ಶಕ್ತಿ ಭಾವನೆ ಹೇಳದೇ ಇರುವಾಗೇ ಮಾತಿಗೆ ಕಡಿಮೆ ಶಕ್ತಿ, ಮೌನಕ್ಕೆ ಶಕ್ತಿ ಜಾಸ್ತಿ ಅನ್ನೋದನ್ನು ಈ ಮ್ಯೂಸಿಕ್ ವಿಡಿಯೋ ಮುಖಾಂತರ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕೆ ಮ್ಯೂಸಿಕ್ ಮಾಡಿರೋರು ಅಜೇಶ್ MC, ಹಾಡನ್ನು ಹಾಡಿರೋರು ಸಿದ್ಧಾರ್ಥ ಬೆಲ್ಮಣ್ಣು, ಎಡಿಟ್ ಮಾಡಿರೋರು ಅದ್ವಿಕ್ ಮತ್ತು ಅನಿಲ್. ನಮ್ಮ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇದೇ 27ನೇ ತಾರೀಕು ಈ ಮ್ಯೂಸಿಕ್ ವಿಡಿಯೋ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ನೋಡಿ, ಹರಸಿ, ಸಪೋರ್ಟ್ ಮಾಡಿ. ಕುರುಡ ವ್ಯಕ್ತಿ ಹೇಗೆ ಒಂದು ವಾಸನೆಯನ್ನು ಗ್ರಹಿಸ್ತಾನೆ, ಸ್ಪರ್ಶವನ್ನು ಹೇಗೆ ಫೀಲ್ ಮಾಡ್ತಾನೆ ಅನ್ನೋದು ಒಂದು ನನಗೆ ಮುಂಚೆಯಿಂದ ಒಂದು ಕ್ಯೂರಿಯಾಸಿಟಿ ಇತ್ತು. ಅದ್ರ ಬಗ್ಗೆ ಯೋಚನೆ ಮಾಡುವಾಗ ನಾನು ಈ ಕಾನ್ಸೆಪ್ಟ್ ಇಟ್ಕೊಂಡು ಐರ್ಲ್ಯಾಂಡ್ ಒಂದು ಲ್ಯಾಂಡ್ಸ್ಕೇಪ್ಸ್ನ, ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ನ ಯಾಕೆ ಜನರಿಗೆ ಹೇಳಬಾರ್ದು ಅಂತ ಯೋಚನೆ ಮಾಡುವಾಗ ಹೊಡೆದಿದ್ದ ಐಡಿಯಾ ಸರ್ ಇದು. ಸೊ ಎರಡೂ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಒಂದು, ಒಬ್ಬ ಕುರುಡನ ಭಾವನೆ, ಅವನು ಹೇಗೆ ತನ್ನ ಜೀವನನ ರೂಪಿಸ್ಕೋತಾನೆ ಅನ್ನೋದು. ಇನ್ನೊಂದು, ಐರ್ಲ್ಯಾಂಡ್ ಎಷ್ಟು ಚೆನ್ನಾಗಿದೆ ದೇಶ ಅನ್ನೋದನ್ನು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ನಾನು ರಾಜಶೇಖರ್, ಸಾಯಿಗನ್ ಪ್ರೊಡಕ್ಷನ್ಸ್ ಪ್ರೊಡ್ಯೂಸರು. ಈ ಕುರುಡುತನದ ಬಗ್ಗೆ ಒಂದು ಹಿಂದೆ ವೈಟ್ ಅಂತ ಚಿತ್ರ ಮಾಡಿದ್ದೀನಿ, ಕಿರುಚಿತ್ರ. ಈಗ ಸೀಕ್ವೆಲ್ ಟು ದಟ್ ಅದೇ ಥರ ಅವರ ಕುರುಡರಲ್ಲಿ ಕೆಲವು ಅತೀಂದ್ರ ಶಕ್ತಿಗಳಿರುತ್ತೆ. ಮೋರ್ ದೆನ್ 5 ಸೆನ್ಸಸ್. ದೇ ವಿಲ್ ಹ್ಯಾವ್ ಬೆಟರ್ ಜಡ್ಜ್ಮೆಂಟ್ ಇನ್ ಸ್ಮೆಲ್, ಇನ್ ನಡವಳಿಕೆಗಳು, ಇದೆಲ್ಲ ಅವ್ರಿಗೆ ಭಾಳ ವಿಶೇಷವಾದ ಶಕ್ತಿ ಇರುತ್ತೆ. ಅದನ್ನು ಗಮನ ಇಟ್ಕೊಂಡು ಇದೊಂದು ಪಾಡ್ಕ್ಯಾಸ್ಟರ್ ಆಗಿ ಒಬ್ಬರು ಕುರುಡರು ಒಂದು ನಾಯ್ಸಸ್ನೆಲ್ಲ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಆ ಬಗ್ಗೆ ಒಂದು ಚಿತ್ರ ಮಾಡಿದ್ದೀವಿ. ಅಲ್ಲಿ ಒಬ್ಬರು ಲೋಕಲ್ ಗೈಡ್ ಅವ್ರನ್ನ ನಡೆಸ್ಕೊಳ್ಳೋ ರೀತಿ, ಅವರು ಕೊಡೋಂಥ ಗೌರವ, ಅವರು ಕೊಡೋಂಥ ಘನತೆ, ಇದೆಲ್ಲ ನೋಡಿ ಅವರು ಇದಕ್ಕೆ ಬದಲಾಗಿ ಆ ಲೋಕಲ್ ಗೈಡನ್ನೇ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದರೆ ಅವ್ರ ನಡವಳಿಕೆ, ಅವ್ರು ಇದಕ್ಕೆ ಬಿದ್ದು ಪ್ರೀತಿ ಮಾಡ್ತಾರೆ. ಆದರೆ ಇವ್ರದ್ದು ಕೆಲಸ ಆದಮೇಲೆ ಬಿಟ್ಟು ಹೋಗಬೇಕಾದಾಗ ಅದನ್ನು ಪ್ರೇಕ್ಷಕರಿಗೆ ಬಿಟ್ಟಿದ್ದೀವಿ. ಅವರಿಬ್ಬರು ಒಂದಾಗಬೇಕಾ ಬೇಡವಾ ಅನ್ನೋದು ಪ್ರೇಕ್ಷಕರಿಗೆ ಬಿಟ್ಟಿದ್ದೀವಿ. ಇಟ್ ಈಸ್ ಅಬೌಟ್ ಫೀಲಿಂಗ್ಸ್, ಭಾವನೆಗಳ ಬಗ್ಗೆ ಒಂದು ಕಿರುಚಿತ್ರ.